ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಒಂದು ಬಿಗ್ ಅಪ್ಡೇಟ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಹೈಲೈಟ್ ನ ಹೇಳ್ಬಿಡ್ತೀನಿ. ಭೂಮಿ ಅಜಿತನ್ಗೋಸ್ಕರ ವ್ರತ ಮಾಡ್ತಿರುವಾಗ ದೇವಯ್ಯನೇ ಬಿಡಿಸಿರುವಂತಹ ಹಾವು ಭೂಮಿ ಕಾಲಿಗೆ ಕಚ್ಬಿಟ್ಟು ಭೂಮಿ ಕಂಡೀಷನ್ ಸೀರಿಯಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಕೇಳ್ಪಡ್ತಾ ಇದೀವಿ. ಆದ್ರೆ ಇವತ್ತಿನ ದಿನ ಒಂದು ಹೊಸ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಸಂಚಿಕೆನೇ ತಿರುವು ಮುರುವು ಆಗಿದೆ. ಬನ್ನಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಇನ್ನೇನು ಭೂಮಿ ವ್ರತ ಮಾಡೋದಕ್ಕೆ ಅಂತ ಬೆಳಗಿನ ಜಾವನೆ 4 ಗಂಟೆಗೆ ಎದ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಯೂರಿ ಜೊತೆ ಆ ಒಂದು ಪುರೋಹಿತರ ಸಹಾಯದಿಂದ ಭೂಮಿ ಎಲ್ಲಾ ತರದಿಂದನೂ ಕೂಡ ವ್ರತ ಮಾಡೋದಕ್ಕೆ ಮುಂದಾಗ್ತಾಳೆ. ಮೊದ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಾಳೆ. ದೇವಸ್ಥಾನದಲ್ಲಿ ಪುರೋಹಿತರು ಹೇಳಿರೋ ಪ್ರಕಾರ ಎಲ್ಲ ತರನು ಕೂಡ ನಾಗರಕಲ್ಲಿಗೆ ಪೂಜೆ ಮಾಡ್ತಿರ್ತಾಳೆ. ಆದ್ರೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಟೆನ್ಷನ್ ಆಗಿರ್ತಾರೆ. ಬೆಳಗಾದ್ರೆ ಭೂಮಿ ಮತ್ತೆ ಮಯೂರಿ ಇಬ್ರು ಕೂಡ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಸಂಗೀತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾಳೆ. ಸಂಗೀತ ಬಂದ್ಬಿಟ್ಟು ಅಜಿತ್ ಹತ್ರ ಕೇಳ್ತಿರ್ತಾನೆ, ಭೂಮಿ ಫೋನ್ ಮನೆಯಲ್ಲೇ ಇದೆ, ಭೂಮಿ ಕಾಣಿಸ್ತಿಲ್ಲ, ಭೂಮಿ ಮತ್ತೆ ಮಯೂರಿ ಇಬ್ರು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಅಜಿತ್ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾನೆ. ಸೊ ಅಜಿತ್ ಮಯೂರಿ ಕಾಲ್ ಮಾಡ್ತಾನೆ. ಎಲ್ಲಿದ್ದೀರಾ ನೀವು? ಇಷ್ಟು ಬೆಳಿಗ್ಗೆ ಮುಂಚೆ ಎಲ್ಲೋಗಿದ್ದೀರಾ? ಅಜ್ಜಿ ಹೇಳ್ತಿದ್ರು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರಂತಲ್ಲ, ಏನದು, ಏನ್ ಪೂಜೆ, ಹಾಗೆ ಹೇಗೆ ಅಂತ ಈ ಕಡೆ 10 ಪ್ರಶ್ನೆಗಳನ್ನ ಅಜಿತ್ ಮಯೂರಿ ಹತ್ರ ಕೇಳ್ತಿರ್ತಾರೆ. ಈ ಕಡೆ ಮಯೂರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಯಾಕಂತ ಹೇಳಿದ್ರೆ ಈ ವ್ರತ ಮಾಡೋದ್ರ ಬಗ್ಗೆ ಮನೆಯಲ್ಲಿ ಯಾರ ಹತ್ರನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಭೂಮಿ ಮಯೂರಿ ಹತ್ರ ಭಾಷೆ ತಗೊಂಡಿರ್ತಾಳೆ. ಹಾಗಾಗಿ ಮಯೂರಿಗೆ ಹೇಳಕ್ಕೂ ಆಗ್ದಲೆ ಬಿಡಕ್ಕೂ ಆಗ್ದಲೆ ಒದ್ದಾಡ್ತಿರ್ತಾಳೆ. ಆದ್ರೆ ಈ ಕಡೆ ಅಜಿತ್ ಬಿಡ್ತಾ ಇಲ್ಲ. ಎಲ್ಲಿದ್ದೀರಾ ಅಂತ ಒಂದೇ ಉತ್ತರಲ್ಲಿ ಕೇಳ್ತಿರ್ತಾರೆ. ಅಜಿತ್ ಕೇಳುವ ಪ್ರಶ್ನೆಗಳಿಗೆ ಮಯೂರಿಗೆ ಬೇರೆ ಹೇಳ್ದೇನೆ ಬೇರೆ ದಾರಿನೇ ಇರಲ್ಲ. ಅದು ಮನ್ಮತ, ಭೂಮಿ ವ್ರತ ಮಾಡಕ್ಕಿತ್ತು, ಅದಕ್ಕೆ ಬಂದಿದೀವಿ ಅಂತ. ಏನ್ ವ್ರತ, ಏನದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತೆ ಗಾಬರಿ ಆಗ್ತಾನೆ. ಅಯ್ಯೋ ಮನ್ಮತ, ಏನು ಟೆನ್ಷನ್ ಮಾಡ್ಕೋಬೇಡ, ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಯಾರೋ ಗುರುಗಳು ಹೇಳಿದ್ರು. ಅದಕ್ಕೆ ಭೂಮಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ಲು. ಅದಕ್ಕೆ ಇಲ್ಲಿ ದೇವಸ್ಥಾನ ಹತ್ರ ಬಂದು ಪುರೋಹಿತರ ಹತ್ರ ಕೇಳಿದಾಗ ಈ ರೀತಿ ಕಠಿಣ ವ್ರತ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಕೂಡ ಮಯೂರಿ ಅಜಿತನ ಹತ್ರ ಹೇಳ್ಬಿಡ್ತಾಳೆ. ಏನು, ಭೂಮಿ ನನ್ ಜೀವಕ್ಕೆ ಅಪಾಯ ಇದೆ ಅಂತ ವ್ರತ ಮಾಡ್ತಿದ್ದಾಳ? ಆ ವ್ರತ ಎಲ್ಲ ತುಂಬಾ ಕಷ್ಟ ಅಲ್ವಾ? ಏನ್ ಮಾಡಕ್ ಹೊರಟಿದ್ದೀರಾ ನೀವಿಬ್ರು? ಅಲ್ಲ, ಭೂಮಿಗೆ ಏನಾಗಿದೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ ತುಂಬಾ ಒಂದೇ ಸಮನೆ ಟೆನ್ಷನ್ ಅಲ್ಲಿ ಕೇಳ್ತಿರುವಾಗ ಅದ್ರಾಗೆ ಏನು ಇಲ್ಲ, ಇಲ್ಲೇ ಮನೆ ಹತ್ರ ಇರುವಂತಹ ದೇವಸ್ಥಾನದಲ್ಲಿ ಇದೀವಿ. ದೇವಸ್ಥಾನದಲ್ಲಿ ಪೂಜೆ ಆಗಿದ ನಂತರ ಹುತ್ತದ ಹತ್ರ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ರೆ ಈ ಕಡೆ ಅಜಿತ್ ಕೇಳ್ಬೇಕಲ್ಲ. ಇಲ್ಲ ನಾವ್ ಇವಾಗ್ಲೇ ಬರ್ತೀವಿ, ಅಡ್ರೆಸ್ ಹೇಳು ಅಂತ ಹೇಳಿದಾಗ ಈ ಕಡೆ ಮಯೂರಿಗೆ ಬೇರೆ ದಾರಿ ಇಲ್ಲ, ಮನೆ ಹತ್ರ ಇರುವಂತಹ ಅಡ್ರೆಸ್ ಅನ್ನ ಕೂಡ ಹೇಳ್ಬಿಡ್ತಾಳೆ. ಇನ್ನೇನು ಹಾಗೇನೆ ಮಾತಾಡಿ ಕಾಲನ್ನ ಕಟ್ ಮಾಡ್ಬಿಟ್ಟು ಇನ್ನೇನು ಅಜಿತ್ ಸತ್ಯಣ್ಣನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಈ ಕಡೆ ಸಂಗೀತ ಬಂದು ಗಾಬರಿಯಿಂದ ಏನಾಯ್ತು, ಎಲ್ಲಿದ್ದಾರಂತೆ ಭೂಮಿಯ ಮಯೂರಿ ಅಂತ ಕೇಳಿದಾಗ ಈ ತರ ದೇವಸ್ಥಾನದಲ್ಲಿ ಇದ್ದಾರಂತೆ ಅಂತ ಹೇಳ್ಬಿಟ್ಟು ಏನು ಹೇಳೋದಿಲ್ಲ. ಹಾಗೆ ಪಟ್ಟಂತ ಅಜಿತ್ ಮತ್ತೆ ಸತ್ಯಣ್ಣ ಹೊರಡ್ತಾರೆ. ಇನ್ನೇನು ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ದೇವಸ್ಥಾನ ಹತ್ರ ಬಂದು ನೋಡಿದಾಗ ಇಲ್ಲಿ ಭೂಮಿ ವ್ರತದಲ್ಲಿ ಮುಳುಗಿರ್ತಾಳೆ. ತುಂಬಾ ಭಕ್ತಿಯಿಂದ ಮಡಿಯಿಂದ ಪೂಜೆ ಮಾಡ್ತಿರ್ತಾಳೆ. ಆಗ ಈ ಕಡೆ ಅಜಿತ್ಗೆ ತುಂಬಾನೇ ಫೀಲ್ ಆಗತ್ತೆ. ಅಲ್ಲ, ಭೂಮಿ ನನ್ಗೋಸ್ಕರ ಇಷ್ಟೊಂದು ಕಠಿಣ ವ್ರತ ಮಾಡ್ತಿದ್ದಾಳಲ್ಲ, ಅಲ್ಲ ಈ ಹುಡುಗಿ ಏನಾಗಿದೆ, ನಿಜವಾಗ್ಲೂ ನನ್ಗೆ ಅರ್ಥನೇ ಆಗ್ತಿಲ್ಲ. ಭೂಮಿ ಏನಾದ್ರು ನನ್ನನ್ನ ಪ್ರೀತಿ ಮಾಡ್ತಿದ್ದಾಳ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಜಿತ್ ತಲೆನಲ್ಲಿ 10 ಪ್ರಶ್ನೆಗಳು ಕಾಡ್ತಿರತ್ತೆ. ಯಾಕಂತ ಹೇಳಿದ್ರೆ ಹುತ್ತದಿಂದ ಮಣ್ ತಗೊಂಡ್ ಬಂದು ಹುತ್ತದಲ್ಲೂ ಕೂಡ ಒಂದು ಪೂಜೆ ಪುರಸ್ಕಾರ ಎಲ್ಲ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಆ ಊರಿನಲ್ಲಿ ಆ ಒಂದು ದೇವಸ್ಥಾನ ಮತ್ತೆ ಹುತ್ತದ ಮಹಿಮೆ ಬಗ್ಗೆ ಅಜಿತ್ ಕೇಳ್ಪಟ್ಟಿರ್ತಾರೆ. ತುಂಬಾನೇ ಭಕ್ತಿಯಿಂದ ಮಾಡ್ಬೇಕು, ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ವ್ರತ ಮಾಡುವಾಗ ಅವರ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಅಜಿತ್ ಕೂಡ ಕೇಳ್ಪಟ್ಟಿರ್ತಾರೆ. ಹಾಗಾಗಿ ಅಜಿತ್ ತುಂಬಾನೇ ಫೀಲ್ ಮಾಡ್ಕೋತಾರೆ. ಅಲ್ಲ, ಭೂಮಿ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸತ್ಯಣ್ಣನ ಹತ್ರ ಶೇರ್ ಮಾಡ್ಕೊಳ್ತಿರ್ತಾರೆ, ಅಂದ್ರೆ ಹೇಳ್ಕೊಡ್ತಿರ್ತಾರೆ. ಆದ್ರೆ ಇಲ್ಲಿ ಭೂಮಿ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಿರ್ತಾಳಲ್ವಾ, ಸೊ ಆ ಊರಿನಲ್ಲಿ ಒಂದು ರೂಲ್ಸ್ ಇರತ್ತೆ. ಯಾರೇ ಕೂಡ ತುಂಬಾ ಭಕ್ತಿಯಿಂದ ಆ ಒಂದು ದೇವಸ್ಥಾನದಲ್ಲಾಗಿರ್ಬೋದು ಹುತ್ತದಲ್ಲಾಗಿರ್ಬೋದು ಪೂಜೆ ಮಾಡಿದವ್ರಿಗೆ ಫಲ ಖಂಡಿತ ಸಿಕ್ಕೇ ಸಿಗತ್ತೆ. ಏನೇ ಅಡೆತಡೆ ಇದ್ರು ಕೂಡ ಆ ಒಂದು ದೇವತೆ, ಆ ಒಂದು ದೇವರು ಕಾಪಾಡ್ತಾರೆ ಅನ್ನೋದು ಒಂದು ವಾಡಿಕೆ, ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಭೂಮಿ ವ್ರತ ಮಾಡುವಾಗ ಅಲ್ಲಿ ಒಂದು ನಾಗರ ಒಂದು ಹಾವು ಕೂಡ ಪ್ರತ್ಯಕ್ಷ ಆಗತ್ತೆ. ತುಂಬಾ ಭೂಮಿಯ ಒಂದು ಭಕ್ತಿಯನ್ನ ನೋಡ್ಬಿಟ್ಟು ಭೂಮಿಗೆ ಆಶೀರ್ವಾದನ ಕೂಡ ಮಾಡ್ತಿರತ್ತೆ. ಇದ್ರ ಬಗ್ಗೆ ಎಲ್ಲ ಕೂಡ ಪುರೋಹಿತರು ಕೂಡ ಭೂಮಿಗೆ ಅಚ್ಚುಕಟ್ಟಾಗಿ ತಿಳಿಸಿರ್ತಾರೆ. ಹಾಗಾಗಿ ಭೂಮಿ ತುಂಬಾನೇ ಭಕ್ತಿಯಿಂದ ಅಜಿತ್ಗೋಸ್ಕರ ಪೂಜೆ ಮಾಡೋದಕ್ಕೆ ಮುಂದಾಗಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಭೂಮಿ ಪೂಜೆ ಮಾಡ್ತಿರುವಾಗ ಅಲ್ಲಿಗೆ ಬಂದೇ ಬಿಡ್ತಾರೆ. ಅಜಿತ್ ಅಂತೂ ತುಂಬಾನೇ ಗಾಬರಿ ಆಗಿರ್ತಾನೆ. ಯಾಕಂದ್ರೆ ಈ ಒಂದು ಊರಿನ ಪ್ರತೀತಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಜಿತ್ಗೂ ಕೂಡ ಗೊತ್ತಿರುತ್ತೆ. ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಜೀವಕ್ಕೆ ಅಪಾಯ ಆಗತ್ತೆ ಅನ್ನೋದು ಕೇಳ್ಪಟ್ಟಿರ್ತಾನೆ. ಹಾಗಾಗಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಬಂದು ಭೂಮಿನ ಕೇಳ್ತಾನೆ, ಯಾಕೆ ಭೂಮಿ ಈ ತರ ಎಲ್ಲ ಮಾಡ್ತಿದೆ, ಏನು ಇದು ವ್ರತ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು 10 ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಆಗ ಈ ಕಡೆ ಭೂಮಿ, ಯಾಕೆ ಸಾಹೇಬ್ರೆ ನೀವು ಬಂದಿದ್ದಿಲ್ಲಿ, ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ನೀನ್ ಮಾಡ್ತಿರೋ ವ್ರತ ನೋಡೋದಿಕ್ ಬಂದಿದ್ದೀನಿ ಹಾ ಅಂತ ಹೇಳ್ಬಿಟ್ಟು ಅಜಿತ್ ಈ ಕಡೆ ಗದರ್ತಿರ್ತಾರೆ. ಅಂದ್ರೆ ಪ್ರೀತಿಯಿಂದ ಗದರ್ತಿರ್ತಾರೆ ಅಂತಾನೆ ಹೇಳ್ಬೋದು. ಆಗ ಈ ಕಡೆ ಭೂಮಿ ಇದ್ದವಳು, ಸಾಹೇಬ್ರೆ ಅದು ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಯಾರೋ ಒಬ್ರು ಹೇಳಿದ್ರು, ಅದಕ್ಕೆ ಈ ತರ ವ್ರತ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಸಾಹೇಬ್ರೆ, ಅದಕ್ಕೆ ನಾನು ಈ ವ್ರತ ಮಾಡಕ್ಕೆ ಬಂದಿದ್ದು ಸಾಹೇಬ್ರೆ ಅಂತ ಹೇಳಿ ಕಡೆ ಭೂಮಿ ಹೇಳ್ತಿರ್ತಾಳೆ. ಭೂಮಿ ಇದೆಲ್ಲ ಬೇಡ, ಬಾ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಕರೆದಾಗ ಈ ಕಡೆ ಸತ್ಯನ ಇದ್ದವನು, ಏ ಗೆಳೆಯ, ಅವಳ್ಯಾಕೋ ವ್ರತ ಮಾಡ್ತಿರೋಳು ಬಿಟ್ಟು ಬರ್ತಾಳೆ, ಅವಳು ವ್ರತ ಮಾಡ್ತಿರೋದು ತನ್ನ ಗಂಡನ್ಗೋಸ್ಕರ, ಪ್ರೀತಿ ಗಂಡನ್ಗೋಸ್ಕರ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳೋ, ನನ್ ತಂಗಿಗೆ ನಿನ್ ಮೇಲೆ ಎಷ್ಟೊಂದ್ ಪ್ರೀತಿ ಇದೆ ಅಂತ. ಪ್ರೀತಿ ಇಲ್ಲ ಅಂದಿದ್ರೆ ಇದೆಲ್ಲ ಮಾಡಕ್ ಆಗ್ತಿತ್ತೇನೋ ಗೆಳೆಯ. ಈ ಕಡೆ ಸತ್ಯಣ್ಣ ಅಜಿತನ್ ಕಿವಿನಲ್ಲಿ ಗುಸು ಗುಸು ಅಂತ ಹೇಳ್ತಿರ್ತಾರೆ.
ಆದ್ರೆ ಈ ಕಡೆ ಅಜಿತ್ಗೆ ಒಂದೇ ತರ ಟೆನ್ಷನ್ ಆಗ್ತಿರತ್ತೆ. ಭೂಮಿ ಬೇಡ, ಇದು ತುಂಬಾ ಕಠಿಣ ವ್ರತ ಅಂತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹಾವೇ ಕಚ್ಬಿಡುತ್ತಂತೆ ಭೂಮಿ. ನಾನು ಇದ್ರ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀನಿ, ಬಾ ನೀನು ವಾಪಸ್ ಹೋಗೋಣ ಅಂತ ಈ ಕಡೆ ಅಜಿತ್ ಭೂಮಿಗೆ ಒತ್ತಾಯ ಮಾಡ್ತಿರ್ತಾರೆ. ಆಗ ಈ ಕಡೆ ಭೂಮಿ ಇದ್ದಳು, ಸಾಹೇಬ್ರೆ ಸುಮ್ನಿರಿ ನೀವು, ನನ್ಗೆ ಏನು ಆಗಲ್ಲ, ನಾನು ತುಂಬಾ ಭಕ್ತಿಯಿಂದ ನನ್ನ ಗಂಡನ್ಗೋಸ್ಕರ ಪೂಜೆ ಮಾಡ್ತಿದ್ದೀನಿ, ವ್ರತ ಮಾಡ್ತಿದ್ದೀನಿ ಸಾಹೇಬ್ರೆ, ನಿಮ್ಗೇನು ಆಗ್ಬಾರ್ದು, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಪೂಜೆ ಮಾಡೋದಕ್ಕೆ ಮುಂದಾಗ್ತಾಳೆ. ವ್ರತನು ಕೂಡ ಕಂಪ್ಲೀಟ್ ಆಗಿ ಭಕ್ತಿಯಿಂದ ಮಾಡ್ತಾಳೆ. ಈ ಕಡೆ ಹುತ್ತದ ಹತ್ರ ಹೋದಾಗ ಒಂದು ಭಕ್ತಿಯಿಂದ ಅಲ್ಲಿ ಪೂಜೆ ಪುರಸ್ಕಾರ ಹೂವ ಹಣ್ಣು ಎಲ್ಲ ಇಟ್ಬಿಟ್ಟು ಹಾಲನ್ನ ಎರ್ದ್ಬಿಟ್ಟು ಪೂಜೆ ಮಾಡಕ್ ಹೋದಾಗ ಕೂಡ ಆ ಒಂದು ವಿಷಕಾರಿ ಹಾವು ಕಚ್ಚೋಕ್ ಬಂದಾಗ್ಲೂ ಕೂಡ ಅಲ್ಲಿ ಒಂದಿರುವಂತಹ ಹುತ್ತದಲ್ಲಿ ಅಂದ್ರೆ ಒರಿಜಿನಲ್ ಒಂದು ನಾಗರ ಹಾವು ಇರುತ್ತಲ್ಲ, ಆ ಒಂದು ಹಾವು ಭೂಮಿನ ಕಾಪಾಡುತ್ತೆ, ಪ್ರತ್ಯಕ್ಷ ಆಗತ್ತೆ, ಭೂಮಿಗೆ ಆಶೀರ್ವಾದ ಕೂಡ ಮಾಡತ್ತೆ. ಆಗ ಅಲ್ಲಿ ಪುರೋಹಿತರು ಇದ್ದವರು ತುಂಬಾನೇ ಖುಷಿ ಪಡ್ತಾರೆ. ತುಂಬಾ ಭಕ್ತಿಯಿಂದ ಪೂಜೆ ಮಾಡಿದ್ಯಮ್ಮ, ನೀನ್ ಮಾಡಿದ ಪೂಜೆಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ, ಇವಾಗ ನಿನ್ ಗಂಡಂಗೆ ಏನು ಕೂಡ ತೊಂದರೆ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಈ ಕಡೆ ಪುರೋಹಿತರು ಕೂಡ ಹೇಳಿದಾಗ ಅಜಿತ್ ಕೂಡ ಅಲ್ಲೇ ಇರ್ತಾರೆ. ಇನ್ನೇನು ಅಜಿತ್ ಇದ್ದಾಗ ಅಜಿತ್ ಹಣೆಗೆ ಕುಂಕುಮನ ಇಟ್ಬಿಟ್ಟು ಕಾಲಿಗೆ ನಮಸ್ಕಾರವನ್ನ ಕೂಡ ಮಾಡೋದಕ್ಕೆ ಈ ಕಡೆ ಪುರೋಹಿತರು ಭೂಮಿಗೆ ಹೇಳ್ತಿರ್ತಾರೆ. ಅದೇ ತರ ಭೂಮಿ ಕೂಡ ಅಜಿತಿನ ಹಣೆಗೆ ಕುಂಕುಮನ ಇಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಕೂಡ ತಗೊಳ್ತಾಳೆ. ಆಗ ಈ ಕಡೆ ಅಜಿತ್ಗೆ ಕನ್ಫರ್ಮ್ ಆಗುತ್ತೆ, ಭೂಮಿಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆ, ಅದಕ್ಕೋಸ್ಕರ ನನಗೋಸ್ಕರ ತನ್ನ ಗಂಡನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡ್ತಿದ್ದಾಳೆ ಅಂತ ಹೇಳೋದು, ಆ ವ್ರತ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಅಜಿತ್ಗೆ ಗೊತ್ತಾಗತ್ತೆ ತನ್ನ ಮೇಲೆ ನಿಜವಾಗ್ಲೂ ಭೂಮಿಗೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಈಗ ಅಜಿತ್ಗೆ ಅರ್ಥ ಆಗತ್ತೆ. ಆದ್ರೂ ಈ ಕಡೆ ಭೂಮಿ ಬಗ್ಗೆ ಅಜಿತ್ಗೆ ಅಪಾರ ಕಾಳಜಿ ಇರೋದ್ರಿಂದ ಭೂಮಿಗೆ ಒಂದೆರಡು ಏಟು ಹೊಡಿತಾನೆ. ಯಾಕಂದ್ರೆ ಭೂಮಿ ಜೀವಕ್ಕೆ ಏನಾದ್ರೂ ಅಪಾಯ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಒಂಥರ ಔಷಧದಲ್ಲಿ ಕಪಾಳಕ್ಕೆ ಹೊಡಿತಾನೆ ಅಂತಾನೆ ಹೇಳ್ಬೋದು. ಭೂಮಿ ಏನನ್ನು ಕೂಡ ಮಾತಾಡಲ್ಲ, ಇನ್ಮೇಲೆ ಈ ತರ ಎಲ್ಲ ವ್ರತ ಗೀತ ಅಂತೆಲ್ಲ ಮಾಡಕ್ ಹೋಗ್ಬೇಡ ಹಾಗೆ ಹೀಗೆ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೇಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಒಟ್ನಲ್ಲಿ ಭೂಮಿ ಸೇಫ್ಟಿ ಮುಖ್ಯ ಇರುತ್ತೆ ಈ ಕಡೆ ಅಜಿತ್ಗೆ. ಯಾಕಂದ್ರೆ ಭೂಮಿ ಎಷ್ಟು ಪ್ರೀತಿ ಮಾಡ್ತಾಳೋ ಅಜಿತ್ನ ಅಷ್ಟೇ ಅಜಿತ್ ಕೂಡ ಭೂಮಿನ ಪ್ರೀತಿ ಮಾಡ್ತಾರೆ. ಸರಿ ಸರಿ ಬಾ ಮನೆಗೆ ಹೋಗೋಣ, ಆದ್ರೆ ಮನೆಯಲ್ಲಿ ಯಾರ ಹತ್ರನೂ ಹೇಳ್ಬಾರ್ದು, ಎಸ್ಪೆಷಲಿ ಅಮ್ಮನಿಗೆ ಮಾತ್ರ ಹೇಳಲೇಬಾರ್ದು, ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಭೂಮಿ ಹತ್ರ ಹೇಳ್ತಿರ್ತಾರೆ. ಸರಿ ಆಯ್ತು ಸಾಹೇಬ್ರೆ, ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅಲ್ಲೇ ಮಯೂರಿ ಕೂಡ ಇರ್ತಾಳೆ. ಅಲ್ಲ ಮಯೂರಿ, ನನ್ಗಾದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ, ಅಲ್ಲ ಭೂಮಿ ನನ್ನ ಹತ್ರ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಮಾತು ತಗೊಂಡಿದ್ಲು, ಹಾಗಾಗಿ ನಾನು ಯಾರತ್ರನು ಹೇಳಿಲ್ಲ ಮನ್ಮತ ಅಂತ ಈ ಕಡೆ ಮಯೂರಿ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಸತ್ಯಣ್ಣ ಇದ್ದವರು ಅಜಿತನ ಹತ್ರ ಕಾಲ್ ಎಳಿತಿರ್ತಾರೆ. ನೋಡು, ನನ್ ತಂಗಿ ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಇವಾಗ್ಲಾದ್ರೂ ಅರ್ಥ ಆಯ್ತಾ, ನಿಜವಾಗ್ಲೂ ನನ್ ತಂಗಿ ನಿನ್ ಪ್ರೀತಿನಲ್ಲಿ ಮುಳುಗೋಗಿದ್ದಲ್ ಕಣೋ, ನೀನು ಅವಳ ಮನ್ಸನ್ನ ಅರ್ಥ ಮಾಡ್ಕೋಬೇಕಷ್ಟೇ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಕೂಡ ಅಜಿತನ ಹತ್ರ ಕಾಲ್ ಎಳಿತಿರ್ತಾರೆ. ಅಷ್ಟೆಲ್ಲ ಆಗತ್ತೆ. ಅದಾದ ನಂತರ ಮತ್ತೆ ಸ್ವಲ್ಪ ಅಜಿತ್ ಕೋಪದಲ್ಲೇ ಇರ್ತಾನೆ. ಹಾಗೇನೆ ಭೂಮಿ ಮತ್ತೆ ಮಯೂರಿ ಸತ್ಯಣ್ಣ ಎಲ್ರು ಕೂಡ ಮನೆಗೆ ಹೋಗ್ತಾರೆ. ಅಂದ್ರೆ ಏನು ಕೂಡ ತೊಂದ್ರೆ ಆಗಲ್ಲ, ಎಲ್ಲ ಕೂಡ ಒಳ್ಳೆ ತರನೇ ಆಗತ್ತೆ, ಎಲ್ಲ ಕೂಡ ಮುಗಿದ್ಮೇಲೆ ಮನೆಗೆ ಹೋಗ್ತಾರೆ. ಸೊ ಅಲ್ಲಿಗೆ ಒಂದು ಭೂಮಿಯ ವ್ರತ ಕಂಪ್ಲೀಟ್ ಆಗತ್ತೆ, ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ, ಅಜಿತ್ಗೂ ಕೂಡ ಏನು ತೊಂದರೆ ಆಗೋದಿಲ್ಲ. ಹಾಗೇನೆ ಪುರೋಹಿತರು ಕೂಡ ಎಲ್ಲರನ್ನು ಕೂಡ ಖುಷಿಯಿಂದ ಕಳ್ಸ್ಕೊಡ್ತಾರೆ. ಪೂಜೆ ಕಂಪ್ಲೀಟ್ ಆಗಿದೆ, ಎಲ್ಲ ಮುಂದೆ ಒಳ್ಳೇದೇ ಆಗತ್ತೆ ಅಂತ ಹೇಳ್ಬಿಟ್ಟು ಪುರೋಹಿತರು ಕೂಡ ಹೇಳಿ ಕಳಿಸ್ತಾರೆ. ಸೊ ಈಗ ಅಜಿತ್ ಮತ್ತೆ ಭೂಮಿ ಮತ್ತೆ ಸತ್ಯಣ್ಣ ಮಯೂರಿ ಎಲ್ರು ಕೂಡ ಮನೆಗೆ ಹೋದಾಗ ಎಲ್ರು ಕೂಡ ಹಾಲ್ ಅಲ್ಲಿ ಇರ್ತಾರೆ. ಎಲ್ರು ಕೂಡ ಟೆನ್ಷನ್ ಇರ್ತಾರಲ್ವಾ. ಈ ಕಡೆ ಭೂಮಿ ಮತ್ತೆ ಮಯೂರಿ ಎಲ್ರು ಕೂಡ ಮನೆಗೆ ಹೋದ್ಮೇಲೆ ಎಲ್ರು ಕೂಡ ಖುಷಿಯಾಗಿ ನಗ್ತಾ ಇರ್ತಾರೆ, ಹರಟೆ ಹೊಡಿತಿರ್ತಾರೆ. ಇನ್ನೇನು ಒಂದು ಆಟ ಶುರು ಮಾಡೋಣ, ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಮಾತಾಡ್ಕೊತಿರ್ತಾರೆ. ಏನ್ ಆಟ ಆಡೋದು ಅಂತ ಎಲ್ಲ ಡಿಸ್ಕಷನ್ ಮಾಡ್ತಿರುವಾಗ ಈ ತರ ಒಂದು ಆಟ ಆಡೋಣ ಅಂತ ಈ ಕಡೆ ನಚಿಕೇತ್ ಕೂಡ ಡಿಸೈಡ್ ಮಾಡ್ತಾರೆ. ಆ ಒಂದು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಒಂದು ಕೇರಂ ಆಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಕೋತಾರೆ. ಸರಿ ಆಯ್ತು ಕೇರಂ ಆಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಜಾಯ್ನ್ ಆಗ್ತಾರೆ. ಎಲ್ರು ಪಾರ್ಟ್ನರ್ ಆಗಿ ಆಟ ಆಡ್ತಿರ್ತಾರೆ. ಆದ್ರೆ ಆಪೋಸಿಟ್ ಅಜಿತ್ ಮತ್ತೆ ಭೂಮಿ ಪಾರ್ಟ್ನರ್ ಆಗಲ್ಲ, ಅಪೋಸಿಟ್ ಆಗಿರ್ತಾರೆ. ಈ ಕಡೆ ಒಂದು ಚಾಲೆಂಜ್ ಆಗಿರುತ್ತೆ. ಅಜಿತ್ ಗೆದ್ರೆ ಭೂಮಿ ಅಜಿತ್ಗೆ ಕಿಸ್ ಮಾಡ್ಬೇಕು, ಭೂಮಿ ಗೆದ್ರೆ ಅಜಿತ್ ಭೂಮಿಗೆ ಕಿಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್ ಅನ್ನ ಇಡ್ತಾರೆ ನಚಿಕೇತ್ ಅವರು. ಅದಕ್ಕೆ ಈ ಸತ್ಯಣ್ಣ ಸಂಗೀತ ಶ್ರವಣ್ ಎಲ್ರು ಕೂಡ ಸಾಥ್ ಕೊಡ್ತಾರೆ, ಓಕೆ ಓಕೆ ಅಂತ ಹೇಳ್ಬಿಟ್ಟು. ಇನ್ನೇನು ಕೇರಂ ಎಲ್ಲ ಆಡ್ತಾರೆ. ಅದ್ರಲ್ಲಿ ಭೂಮಿ ವಿನ್ ಆಗ್ಬಿಡ್ತಾಳೆ. ಟಾಸ್ಕ್ ಪ್ರಕಾರ ಚಾಲೆಂಜ್ ಪ್ರಕಾರ ಈಗ ಅಜಿತ್ ಭೂಮಿಗೆ ಕಿಸ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಮನೆಯವರೆಲ್ಲರೂ ಕೂಡ ಗೇಲಿ ಮಾಡ್ತಿರ್ತಾರೆ ಅಜಿತ್ಗೆ, ಏನೋ ಹೆಂಡತಿ ಮುಂದೆ ಸೋತೋದಿಯಲ್ವ ಅಂತ ಹೇಳ್ಬಿಟ್ಟು ಈ ಕಡೆ ಕಾಲ್ ಎಳಿತಿರ್ತಾರೆ. ಈಗ ಅಜಿತ್ಗೆ ಬೇರೆ ದಾರಿ ಇಲ್ಲ. ಮೊದ್ಲೇ ಈ ಒಂದು ಪಂದ್ಯದಲ್ಲಿ ಒಂದು ಆಟದಲ್ಲಿ ಈ ಚಾಲೆಂಜ್ ಗೆ ಅಜಿತ್ ಮತ್ತೆ ಭೂಮಿ ಎಲ್ರು ಕೂಡ ಒಪ್ಕೊಂಡಿರ್ತಾರೆ. ಹಾಗಾಗಿ ಈಗ ಭೂಮಿ ಗೆದ್ದಿರ್ತಾಳೆ. ಅಜಿತ್ ಭೂಮಿಗೆ ಮುತ್ ಕೊಡ್ಬೇಕಂತ ಒಂದು ಟಾಸ್ಕ್ ಆಗಿರುತ್ತೆ, ಒಂದು ಚಾಲೆಂಜ್ ಆಗಿರುತ್ತೆ. ಇನ್ನೇನು ಮನೆಯವರೆಲ್ಲರೂ ಮುಂದೆ ಕೂಡ ಅಜಿತ್ ಭೂಮಿಗೆ ಮುತ್ ಕೊಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಿಂಗವನ್ ಮಗಳು ಚಂದ್ರಿಕಾ ಕುತಂತ್ರಿ ಬಂದ್ಬಿಡ್ತಾಳೆ. ಅಲ್ಲ ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ, ಏನ್ ಮಾಡಕ್ ಹೊರಟಿದ್ದೀರಾ ನೀವು, ಈ ಅಜಿತ ಯಾಕೆ ಮನಸ್ವಿನಿಗೆ ಮುತ್ ಕೊಡ್ತಿದ್ದಾನೆ, ನಿಮ್ಗೇನಾದ್ರೂ ತಲೆನಲ್ಲಿ ಬುದ್ಧಿ ಇಲ್ವಾ, ಅಲ್ಲ ಇವ್ನ್ ಹೆಂಡತಿ ಮನೆಯಲ್ಲಿದ್ದಾಳೆ, ಇವಳು ಮಾವನ್ ಮಗಳು, ಇವಳಿಗೆ ಇವನ್ ಯಾಕೆ ಮುತ್ ಕೊಡ್ಬೇಕು, ಏನ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಈ ಕಡೆ ಒಂದೇ ಸಮನೆ ಕಿರ್ತಿರ್ತಾಳೆ ಈ ಕಡೆ ಚಂದ್ರಿಕಾ. ಶ್ರವಣ ಇದ್ದವನು ಏನು ಆಗಲ್ಲ, ಮನಸ್ವಿನಿ ನನ್ ಮಗಳು, ಅಜಿತ್ ಮನಸ್ವಿನಿಗೆ ಮಾವನ್ ಮಗ, ಅಜಿತ್ ಮನಸ್ವಿನಿಗೆ ಮುತ್ ಕೊಡೋದ್ರಲ್ಲಿ ಏನ್ ತಪ್ಪಿದೆ, ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಹೇಳ್ಬಿಡ್ತಾರೆ. ಶ್ರವಣ ಸಂಗೀತ ಎಲ್ರು ಕೂಡ ಹೌದು ಹೌದು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹೇಳ್ತಿರುವಾಗ ಚಂದ್ರಿಕಾಗೆ ಬೇರೆ ದಾರಿ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡ್ತಾಳೆ. ಇನ್ನೇನು ಅಜಿತ್ ಕೂಡ ಭೂಮಿಗೆ ಮುತ್ ಕೊಡ್ತಾನೆ. ಇದ್ರಲ್ಲೇ ಅರ್ಥ ಆಗುತ್ತೆ ಅಜಿತ್ಗೆ ಭೂಮಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ಭೂಮಿಗೂ ಕೂಡ ಅಜಿತ್ ಮೇಲೆ ಅಷ್ಟೇ ಅಪಾರವಾದ ಒಂದು ಪ್ರೀತಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ಒಂದು ಪಂದ್ಯ ಆಗತ್ತೆ. ಕೇರಮೆಲ್ಲ ಆದ್ಮೇಲೆ ಮನೆಯವರೆಲ್ಲರೂ ಕೂಡ ಖುಷಿ ಇರ್ತಾರೆ. ಎಲ್ಲ ಆಟ ಮುಗಿದ್ಮೇಲೆ ಭೂಮಿನ ಕರ್ಕೊಂಡು ಆಚೆ ವರಂಡದಲ್ಲಿ ಅಜಿತ್ ಕರ್ಕೊಂಡು ಹೋಗ್ತಾನೆ ಭೂಮಿನ. ಅಲ್ಲ ಭೂಮಿ, ನೀನ್ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂತಿದ್ಯಾ ನನ್ಗೋಸ್ಕರ, ಏನಾಗಿದೆ ಭೂಮಿ, ನನ್ಗೇನು ಆಗಲ್ಲ ಭೂಮಿ,
ನೀನ್ ಯಾಕೆ ಸುಮ್ನೆ ಟೆನ್ಷನ್ ತಗೋತಿದ್ಯಾ ಹಾಗೆ ಹೀಗೆ ಅಂತ ಒಂದೇ ಸಮನೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಭೂಮಿ ಬಗ್ಗೆ. ಹಾಗಾಗಿ ಹತ್ತಾರು ಪ್ರಶ್ನೆಗಳನ್ನ ಕೂಡ ಭೂಮಿಗೆ ಕೇಳ್ತಿರ್ತಾನೆ. ಯಾಕೆ ಭೂಮಿ ಈ ತರ ಮಾಡಕ್ ಹೋದೆ, ಇನ್ಮೇಲೆ ಆ ತರ ಮಾಡ್ಬೇಡ ಹಾಗೆ ಹೀಗೆ ಅಂತ ಒಂದೇ ಸಮನೆ ಹೇಳ್ತಿರ್ತಾರೆ. ಅಲ್ಲ ಭೂಮಿ, ನೀನ್ ಹೇಗಿದ್ದು ನನ್ನ ಬಿಟ್ಟೋಗಳಲ್ವಾ, ಅದ್ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೊಂತಿದ್ಯಾ ಭೂಮಿ ಹಾಗೆ ಹೀಗೆ ಅಂತ ಅಜಿತ್ ಕೂಡ ಕೇಳ್ತಾರೆ. ಸಾಹೇಬ್ರೆ, ನಾನೇನಾದ್ರೂ ಸತ್ಯ ಹೇಳ್ಬಿಟ್ರೆ ನೀವ್ ಎಲ್ ಬೇಜಾರ್ ಮಾಡ್ಕೋತಿರೋ ಏನೋ. ಸಾಹೇಬ್ರೆ, ಏನ್ ಗೊತ್ತಾ, ನಾನ್ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಸಾಹೇಬ್ರೆ. ನೀವೇ ನನ್ ಗಂಡ ಸಾಹೇಬ್ರೆ. ನನ್ಗೆ ನಿಮ್ಮನ್ನ ಬಿಟ್ಟು ಬದುಕೋಕ್ ಶಕ್ತಿ ಇಲ್ಲ ಸಾಹೇಬ್ರೆ. ನಿಮ್ಗೇನು ಆಗ್ಬಾರ್ದು, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಾಹೇಬ್ರೆ ಅಂತ ಈ ಕಡೆ ಮತ್ತೆ ಮನ್ಸಲ್ಲಿ ಭೂಮಿ ಅನ್ಕೋತಿರ್ತಾಳೆ. ಆದ್ರೆ ಈ ಕಡೆ ಅಜಿತ, ಭೂಮಿ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಭೂಮಿ ಆಗ ಎಚ್ಚೆತ್ಕೋತಾಳೆ. ಅದು ಸಾಹೇಬ್ರೆ ಏನ್ ಗೊತ್ತಾ, ನನ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದೀರಾ ನೀವು. ನಮ್ಮ ಅಮ್ಮನ ಬಿಡಿಸೋದು ಕೂಡ ಸಹಾಯ ಮಾಡ್ತಿದ್ದೀರಲ್ವಾ ಸಾಹೇಬ್ರೆ. ಅದಕ್ಕೋಸ್ಕರ ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಆದ್ರೆ ಈ ಕಡೆ ಭೂಮಿ ಮಾತ್ ಮೇಲೆ ನಂಬಿಕೆ ಬರ್ತಿರಲ್ಲ. ಭೂಮಿ ನಿಜವಾಗ್ಲೂ ಇದೇ ಕಾರಣನ ಅಥವಾ ನಿಜವಾಗ್ಲೂ ನೀನೇನಾದ್ರೂ ನನ್ನನ್ನ ಪ್ರೀತಿಸ್ತಿದ್ಯಾ ಅಂತ ಅಜಿತ್ತು ಭೂಮಿ ಹತ್ರ ಕೇಳೇ ಬಿಡ್ತಾನೆ. ಆಗ ಭೂಮಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಈ ಕಡೆ ಭೂಮಿ ಸೈಲೆಂಟ್ ಆಗಿರ್ತಾಳೆ. ಭೂಮಿ ಹೇಳು, ನಿಜವಾಗ್ಲೂ ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ, ನೀನು ನನ್ನ ಪ್ರೀತಿಸ್ತಿದ್ಯಾ ಭೂಮಿ, ಹೇಳು ಭೂಮಿ, ಹೇಳು ಭೂಮಿ ಅಂತ ಈ ಕಡೆ ಅಜಿತ್ ಒತ್ತಾಯ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಭೂಮಿ ಏನು ಹೇಳಕ್ ಆಗ್ದಲೆ ಒದ್ದಾಡ್ತಿರ್ತಾಳೆ. ಆದ್ರೆ ಈ ಕಡೆ ಅಜಿತ್ ಮಾತ್ರ ಬಿಡೋ ಮಾತೇ ಇಲ್ಲ. ಇವತ್ ಯಾವ ಕಾರಣಕ್ಕೂ ಭೂಮಿ ಬಾಯಲ್ಲಿ ಸತ್ಯ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಸತ್ಯನ ಆಚೆ ಹಾಕೋದಿಕ್ಕೆ ಒತ್ತಾಯ ಮಾಡ್ತಿರ್ತಾರೆ. ಹಾಗಾದ್ರೆ ಭೂಮಿ ಕೊನೆಗೂ ಸತ್ಯ ಹೇಳ್ಬಿಡ್ತಾಳ. ಸಾಹೇಬ್ರೆ, ನನ್ನ ಪ್ರೀತಿ ಮಾಡ್ತಿದ್ದೀನಿ, ನೀವೇ ನನ್ ಗಂಡ, ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಏನಾದ್ರೂ ಒಪ್ಕೊಂಡ್ಬಿಡ್ತಾಳ. ನೋಡೋಣ ನಾಳಿನ ಸಂಚಿಕೆನಲ್ಲಿ ಭೂಮಿ ಉತ್ತರ ಏನಾಗಿರುತ್ತೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.